ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಬಗ್ಗೆ 10 ಸಾಲುಗಳು ನೋಡ್ತಾ ಹೋಗೋಣ. ಈ ಒಂದು 10 ಸಾಲುಗಳ ಪುಟ್ಟ ಮಾಹಿತಿ, ಪುಟ್ಟ ಪ್ರಬಂಧ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ನಿಮ್ದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಮಾಹಿತಿ ತಿಳಿತೋಗೋಣ. ನೀವು ಎಂತಹ ಒಂದು ಮಾಹಿತಿ ಬೇಕಂತ ಕಾನ್ಸ್ಟ್ಲಿ ಕಾಲ್ ಮಾಡಿ. ಆ ರೀತಿಯ ಒಂದು ಪ್ರಬಂಧ ತೆಗಿಲ್ಲ ಪ್ರಯತ್ನ ಪಡ್ತೇನೆ ಅಂತ ಹೇಳುತ್ತಾ ಅರೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಯುಗಾದಿ ಯುಗಾದಿ ದಕ್ಷಿಣ ಭಾರತದ ಹಿಂದೂಗಳ ಪ್ರಸಿದ್ಧ ಹಬ್ಬ. ಮತ್ತೊಮ್ಮೆ ನೋಡಿ, ಯುಗಾದಿ ದಕ್ಷಿಣ ಭಾರತದ ಹಿಂದೂಗಳ ಪ್ರಸಿದ್ಧ ಹಬ್ಬ. ಎರಡನೇ ಪಾಯಿಂಟ್ ನೋಡಿ, ಇದನ್ನು ಅಂದ್ರೆ ಯುಗಾದಿಯನ್ನು ಅಂತಕ್ಕಂಥದ್ದು. ಓಕೆ, ಇದನ್ನು ಹೊಸ ವರ್ಷದ ದಿನ ಎಂದು ಆಚರಿಸಲಾಗುತ್ತದೆ. ಮತ್ತೊಮ್ಮೆ ನೋಡಿ, ಇದನ್ನು ಹೊಸ ವರ್ಷದ ದಿನ ಎಂದು ಆಚರಿಸಲಾಗುತ್ತದೆ. ಮೂರನೇ ಪಾಯಿಂಟ್, ಯುಗಾದಿಯನ್ನು ಮುಖ್ಯವಾಗಿ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಆಚರಿಸಲಾಗುತ್ತದೆ. ಮತ್ತು ನೋಡಿ, ಯುಗಾದಿಯನ್ನು ಮುಖ್ಯವಾಗಿ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಆಚರಿಸಲಾಗುತ್ತದೆ. ನಾಲ್ಕನೇ ಪಾಯಿಂಟ್, ಈ ದಿನವನ್ನು ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಆಚರಿಸಲಾಗುತ್ತದೆ. ಈ ದಿನವನ್ನು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಅಥವಾ ಏಪ್ರಿಲ್ನಲ್ಲಿ ಆಚರಿಸಲಾಗುತ್ತದೆ. ಓಕೆ, ಮಾರ್ಚ್ ಎಂಡಿಂಗ್ ಆದ್ರೂ ಬರ್ತದೆ ಅಥವಾ ಏಪ್ರಿಲ್ ಪ್ರಾರಂಭದ ದಿನದಲ್ಲೂ ಬರ್ತದೆ ಇದು. ಓಕೆನಾ? ಐದನೇ ಪಾಯಿಂಟ್, ಈ ವರ್ಷ ಮಾರ್ಚ್ 30ರಂದು ಆಚರಿಸಲಾಗುತ್ತದೆ. ಓಕೆನಾ? ಅದಾದ ನಂತರ ನೋಡಿ, ಆರನೇ ಪಾಯಿಂಟ್, ಯುಗಾದಿಯು ವಸಂತ ಋತುವಿನ ಆರಂಭವನ್ನು ಸೂಚಿಸುತ್ತದೆ. ಯುಗಾದಿಯು ವಸಂತ ಋತುವಿನ ಆರಂಭವನ್ನು ಸೂಚಿಸುತ್ತದೆ. ಓಕೆನಾ? ಅದಾದ ನಂತರ ಏಳನೇ ಪಾಯಿಂಟ್ ನೋಡಿ, ಈ ಹಬ್ಬವು ದೇಶದಲ್ಲಿ ಸುಗ್ಗಿಯ ಕಾಲವನ್ನು ಸೂಚಿಸುತ್ತದೆ. ಸುಗ್ಗಿಯ ಕಾಲವನ್ನು ಸೂಚಿಸುತ್ತದೆ. ಅದಾನಂತರ ಎಂಟನೇ ಪಾಯಿಂಟ್ ನೋಡಿ, ವಿಶೇಷವಾಗಿ ಈ ದಿನ ಪಂಚಾಂಗ ಪಠಣ, ಮಳೆ ಬೆಳೆ
ರಾಶಿ ಫಲಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಮತ್ತೊಮ್ಮೆ ನೋಡಿ, ವಿಶೇಷವಾಗಿ ಈ ದಿನ ಪಂಚಾಂಗ ಪಠಣ, ಮಳೆ ಬೆಳೆ, ರಾಶಿ ಫಲಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಓಕೆ. ಒಂಬತ್ತನೇ ಪಾಯಿಂಟ್ ನೋಡಿ, ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವ ಈ ದಿನದಂದು ಬ್ರಹ್ಮಾಂಡ ಸೃಷ್ಟಿಸಿದ ಎನ್ನಲಾಗುತ್ತದೆ. ಮತ್ತೊಮ್ಮೆ ನೋಡಿ, ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವ ಈ ದಿನದಂದು ಬ್ರಹ್ಮಾಂಡ ಸೃಷ್ಟಿಸಿದ ಎನ್ನಲಾಗುತ್ತದೆ. 10ನೇ ಪಾಯಿಂಟ್, ಈ ದಿನ ಬೇವು ಬೆಲ್ಲ ಸೇವಿಸುತ್ತಾರೆ. ಇದರ ಅರ್ಥ ಸುಖ ದುಃಖ ಎರಡನ್ನು ಜೊತೆಯಾಗಿ ಸ್ವೀಕರಿಸಬೇಕು ಅಂತೇಳಿ ಇದರ ಅರ್ಥ. ಓಕೆನಾ? ಈ ದಿನ ಬೇವು ಬೆಲ್ಲ ಸೇವಿಸುತ್ತಾರೆ. ಇದರ ಅರ್ಥ ಸುಖ ದುಃಖ ಎರಡನ್ನು ಜೊತೆಯಾಗಿ ಸ್ವೀಕರಿಸಬೇಕು. ಓಕೆ, ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.